ಒಂದು ಮಾತನ್ನ ಪ್ರಾರಂಭದಲ್ಲಿ ಬಳಸ್ತೆ, ಈ ದೇಶವನ್ನ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ದೇವೇಗೌಡರು ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ. ದೇಶ ಉಳಿದಿದೆ, ಜನ ಉಳಿದಿದೆ, ವ್ಯವಸ್ಥೆ ಉಳಿದಿದೆ, ಸಂವಿಧಾನ ಉಳಿದಿದೆ. ನಾಯಕರು ಬರ್ತಾರೆ ಹೋಗ್ತಿರ್ತಾರೆ. ಇವತ್ತಿವರು ನಾಳೆ ಮತ್ತೊಬ್ರು. ಆ ಬದಲಾವಣೆಗಳಿಗೆ ಜನ ನಿರ್ಧಾರ ಮಾಡ್ತಾ ಹೋಗ್ತಾರೆ ಅನ್ನೋ ಭರವಸೆ ಸಹಜವಾಗಿ ಸಂವಿಧಾನಾತ್ಮಕವಾದಂತಹ ಹಕ್ಕು ನಮ್ಮ ಮುಂದೆ ಇದೆ. ಬಟ್ ನಾವೇನಾಗಿದೆ ಅಂದ್ರೆ ವಿಕಿಪೀಡಿಯಾ ಕೂತ್ಕೊಂಡು ಗೂಗಲ್ ಸರ್ಚ್ ಮಾಡಿದ್ರೆ ನೀವು ಏನ್ ಹೇಳೋದು ನಿಮ್ಮಿಂದ ಉತ್ತರಗಳು ಸಿಗುತ್ತೆ ನಮ್ಗೆ. ಇಟ್ಸ್ ಲೈಕ್ ವಂಡರ್ಫುಲ್ ಇಂಟ್ರಾಕ್ಷನ್ ಅಂತ ನಾನು ಅನ್ಕೋತೀನಿ. ನೀವು ಜನಗಳಿಗೆ ಹೇಳೋದಾರೆ ಏನ್ ಹೇಳ್ತೀರಿ ಅಂತ ಅಂತಿಮವಾಗಿ ಏನ್ ಸಂದೇಶ ಕೊಡ್ಬೋದು ಅಂತ? ಜೀವನ ವ್ಯವಸ್ಥೆ ಬರಹ ನೋಡಿ, ಎಚ್ಚೆತ್ಕೊಳ್ಳಿ. ಗ್ರಾಮ ಪಂಚಾಯತಿ ಆಗ್ಲಿ, ತಾಲೂಕ್ ಪಂಚಾಯತಿ ಆಗ್ಲಿ, ಲೋಕಸಭೆ ಆಗ್ಲಿ, ಅಸೆಂಬ್ಲಿ ಆಗ್ಲಿ, ಯಾವುದೇ ಆಗ್ಲಿ, ಭ್ರಷ್ಟಾಚಾರವನ್ನ ವೈಭವಿಸ್ತಕ್ಕಂಥವ್ರನ್ನ ದಯಮಾಡಿ ಗೌರವಿಸ್ಬೇಡಿ. ಬಡವರನ್ನ, ಕಷ್ಟಪಟ್ಟು ದುಡಿಯೋರನ್ನ, ಗೌರವವಾಗಿ ಜೀವನ ಮಾಡೋರನ್ನ ಹಂಗಿಸ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನ ದಯಮಾಡಿ ಅವಾಯ್ಡ್ ಮಾಡಿ. ಈ ಚುನಾವಣೆ ಅಂತಂದ್ರೆ ದುಡ್ಡಿನ ಹೊಳೆ ಹರಿಸೋದು ಬಿಟ್ಟುಬಿಡಿ. ಈ ದರಿದ್ರ ಏನೇನಿದೆ ಇವೆಲ್ಲ ನಿಲ್ಸೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಮಾನವಾಗಿ ಮರ್ಯಾದೆ ಬದುಕೋದಕ್ಕೆ ಅವಕಾಶ ಕೊಡಿ. ನಮಗಾಗಿ ಪ್ರಾಣ ಬಿಟ್ಟಂಥವ್ರು ಯಾರಿದ್ದಾರೆ ಅವರು ಪಾಪ ಆ ಲೋಕದಲ್ಲಾದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡಲಿ. ಸತ್ತು ಹೋದ್ಮೇಲೂ ಕೂಡ ಅವ್ರು ನಿದ್ದೆ ಅಲ್ಲಿ ನಿದ್ದೆ ಬಾರ್ದಂತ ನಾವು ಮಾಡ್ತಾ ಇದೀವಲ್ಲ, ಆ ಅಪರಾಧ ನಿಲ್ಸೋಣಪ್ಪ. ದಯಮಾಡಿ ಎಚ್ಚೆತ್ಕೊಳ್ಳಿ. ಗೌರವದಿಂದ ಗೌರವಸ್ಥರು ಎಲ್ಲೇ ಇರಲಿ, ಅವ್ರು ಯಾರೇ ಇರಲಿ, ಅವ್ರಿಗೆ ಗೌರವ ಕೊಡಿ. ಗೌರವಸ್ಥರನ್ನ ಗೌರವಿಸ್ತಕ್ಕಂಥ ಸ್ಥಿತಿ ಬರಬೇಕು. ಕಳ್ಳ ಬರ್ತಾ ಇದ್ದಾನೆ ಅಂತ ಹೇಳಿ ಪೊಲೀಸವ್ನು ಬಚ್ಚಿಟ್ಕೊಳ್ಬಾರ್ದಪ್ಪ. ಪೊಲೀಸ್ ಅವ್ನು ಮಫ್ಟಿಲ್ ಇರ್ಲಿ, ಯೂನಿಫಾರ್ಮ್ ಇರ್ಲಿ, ಅವ್ನು ಈಚೆ ಬಂದ ಅಂತಂದ್ರೆ ಕಳ್ಳ ಬಚ್ಚಿಟ್ಕೊಳ್ಬೇಕು. ಅದು ನಾಗರಿಕ ಸಮಾಜ ಆಗುತ್ತೆ. ನಾವಿವತ್ತು ನಾಗರಿಕ ಸಮಾಜದಲ್ಲಿ ಇಲ್ಲ. ಯೂನಿಫಾರ್ಮ್ ಹಾಕೊಂಡು ಐಜಿ ಬಂದ್ರೆ ಕಳ್ಳ ಇನ್ನೂ ಜೋರಾಗಿ ಲ್ಯಾಂಬೋರ್ಗಿನಿ ಕಾರಲ್ಲಿ ಬರೋ ಕಾಲ ಬಂದ್ಬಿಟ್ಟಿದೆ. ಅವನ ಕಾರ್ ನೋಡಿ ಐಜಿ ಸಲ್ಯೂಟ್ ಹೊಡಿತಾ ಇದ್ದಾನೆ, ಇವನ್ ಲ್ಯಾಂಬೋರ್ಗಿನಿ ಕಾರಲ್ಲಿ ಬಂದ ಅಂತ ಹೇಳಿ. ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಸಿವಿಲೈಸ್ಡ್ ಸೊಸೈಟಿ. ಸೊ